ಇತಿಹಾಸದಲ್ಲಿ ಒಂದು ವಿಚಿತ್ರವಾದ ವಿಷಯ ಅಂದರೆ ಕೆಲವೊಮ್ಮೆ ಒಂದು ದೊಡ್ಡ ತಪ್ಪು, ಒಂದು ಅಹಂಕಾರದ ನಿರ್ಧಾರ ಇಡೀ ರಾಷ್ಟ್ರದ ಹಣೆಬರಹವನ್ನೇ ಬದಲಿಸ್ಬಿಡುತ್ತೆ. ಇವತ್ತು ನಾವು ಮಾತಾಡೋಕೆ ಹೊರಟಿರೋದು ಅಂಥದ್ದೇ ಒಂದು ಘಟನೆ ಬಗ್ಗೆ. ಅದೇ ಸೈಮನ್ ಆಯೋಗ. ಬ್ರಿಟಿಷರು ತಮ್ಮ ಅಧಿಕಾರವನ್ನ ಉಳಿಸ್ಕೊಳ್ಳೋಕೆ ಅಂತ ಮಾಡಿದ ಒಂದು ಪ್ರಯತ್ನ ಕೊನೆಗೆ ಭಾರತದ ಸ್ವಾತಂತ್ರ್ಯ ಹೋರಾಟಕ್ಕೆ ಮತ್ತಷ್ಟು ಶಕ್ತಿ ತುಂಬಿತು. ಬನ್ನಿ ಈ ಕಥೆಯನ್ನ ವಿವರವಾಗಿ ನೋಡೋಣ. ಒಂದು ಕ್ಷಣ ಈ ಮಾತುಗಳನ್ನ ಗಮನಿಸಿ. ನನ್ನ ದೇಹದ ಮೇಲಿನ ಪ್ರತಿಯೊಂದು ಏಟು, ಅಬ್ಬಾ, ಇದು ಬರೀ ನೋವಿನಿಂದ ಬಂದ ಮಾತಲ್ಲ, ಇದೊಂದು ಭವಿಷ್ಯವಾಣಿ. ಇಡೀ ದೇಶದ ಸ್ವಾಭಿಮಾನದ ಧ್ವನಿ ಇದು. ಹಾಗಿದ್ರೆ ಯಾಕೆ ಈ ಮಾತು ಬಂತು? ಒಬ್ಬ ಅಷ್ಟು ದೊಡ್ಡ ನಾಯಕ ಇಂಥಾಗೊಂದು ಮಾತಾಡಬೇಕು ಅಂದ್ರೆ ಅದಕ್ಕೆ ಕಾರಣವಾದ ಘಟನೆ ಯಾವುದು? ಇವತ್ತು ನಾವು ಹುಡುಕ್ಲಿಕ್ಕೆ ಹೊರಟಿರೋ ಉತ್ತರ ಇದೇ ಪ್ರಶ್ನೆಗೆ. ಸರಿ, ಹಾಗಿದ್ರೆ ಬನ್ನಿ ನಾವೊಂದು 100 ವರ್ಷ ಹಿಂದಕ್ಕೆ ಹೋಗೋಣ. 1920ರ ದಶಕಕ್ಕೆ. ಆ ಕಾಲದಲ್ಲಿ ಭಾರತದ ತುಂಬಾ ರಾಷ್ಟ್ರೀಯತೆಯ ಕಿಚ್ಚು ಹಬ್ಬಿತ್ತು. ಗಾಂಧೀಜಿಯವರ ಚಳುವಳಿಗಳು ಶುರುವಾಗಿದ್ರು. ದೇಶದ ಜನರಲ್ಲಿ ಒಂದು ಹೊಸ ಹುಮ್ಮಸ್ಸು ಬಂದಿತ್ತು. ಸೊ ಈ ಬ್ರಿಟಿಷ್ ಸರ್ಕಾರಕ್ಕೆ ಇದನ್ನೆಲ್ಲ ನೋಡಿ ಸ್ವಲ್ಪ ಭಯ ಆಯಿತು. ಈ ಒತ್ತಡವನ್ನ ಹೇಗಾದ್ರೂ ಕಡಿಮೆ ಮಾಡಬೇಕು ಅಂತ 1919ರ ಕಾಯ್ದೆಯನ್ನ ರಿವ್ಯೂ ಮಾಡೋ ನೆಪದಲ್ಲಿ ಒಂದು ಹೊಸ ಕಮಿಷನ್ ತರೋಕೆ ನಿರ್ಧಾರ ಮಾಡ್ತಾರೆ. ಹೀಗೆ ಹುಟ್ಟುಕೊಂಡಿದ್ದೆ ಇಂಡಿಯನ್ ಸ್ಟ್ಯಾಚ್ಯುಟರಿ ಕಮಿಷನ್. ಆದ್ರೆ ನೋಡಿ, ಇತಿಹಾಸ ಅದನ್ನ ಆ ಹೆಸರಿಂದ ನೆನ್ಪಿಟ್ಕೊಳ್ಳಿಲ್ಲ. ಬದಲಾಗಿ ಅದರ ಅಧ್ಯಕ್ಷ ಸರ್ ಜಾನ್ ಸೈಮನ್ ಇದ್ರಲ್ವಾ, ಅವರ ಹೆಸರಲ್ಲೇ ಅದು ಫೇಮಸ್ ಆಯಿತು. ಅದೇ ಸೈಮನ್ ಕಮಿಷನ್. ಅದರ ಕೆಲಸ ಏನಪ್ಪಾ ಅಂದ್ರೆ, ಸಿಂಪಲ್ ಆಗಿ ಹೇಳೋದಾದ್ರೆ, ಭಾರತದ ಮುಂದಿನ ಆಡಳಿತ, ಅದರ ಭವಿಷ್ಯ ಹೇಗಿರಬೇಕು ಅಂತ ಒಂದು ರಿಪೋರ್ಟ್ ಕೊಡೋದು. ಸರಿ, ಈ ಕಮಿಷನಲ್ಲಿ ಯಾರ್ಯಾರಿದ್ರು ಅಂತ ನೋಡಿದ್ರೆ, ಸರ್ ಜಾನ್ ಸೈಮನ್ ಅವರು ಚೇರ್ಮನ್, ಕ್ಲೆಮೆಂಟ್ ಆಟ್ಲಿ ಅಂತ ಒಬ್ಬರಿದ್ರು, ಅವರೇ ಮುಂದೆ ಬ್ರಿಟನ್ ಪ್ರಧಾನಿ ಕೂಡ ಆದ್ರು. ಹೀಗೆ ಒಟ್ಟು 7 ಜನ. ಆದರೆ ಈ ಪಟ್ಟಿಯಲ್ಲಿ ಒಂದು ವಿಷಯವನ್ನ ಗಮನಿಸಲೇಬೇಕು. ಒಂದು ಅತಿ ದೊಡ್ಡ ಸಮಸ್ಯೆ ಇತ್ತು. ಏನಂದ್ರೆ, ಇವರೆಲ್ಲರೂ 7 ಜನ ಬ್ರಿಟಿಷರು, ಎಲ್ಲರೂ ಬಿಳಿಯರು. ನೋಡಿ, ಇದೇ ಆ ಕಮಿಷನ್ ಮಾಡಿದ ಅತಿ ದೊಡ್ಡ ತಪ್ಪು. ಭಾರತದ ಭವಿಷ್ಯವನ್ನ ನಿರ್ಧಾರ ಮಾಡೋಕೆ ಒಂದು ಕಮಿಟಿ ಮಾಡ್ತಾರೆ, ಆದರೆ ಅದರಲ್ಲಿ ಚರ್ಚೆ ಮಾಡೋಕೆ ಒಬ್ಬ ಭಾರತೀಯ ಇರೋದಿಲ್ಲ. ಇದು ಬರೀ ಒಂದು ಅಡ್ಮಿನಿಸ್ಟ್ರೇಟಿವ್ ಮಿಸ್ಟೇಕ್ ಅಷ್ಟೇ ಆಗಿರಲಿಲ್ಲ, ಅದಕ್ಕಿಂತ ಹೆಚ್ಚಾಗಿ ಇದೊಂದು ಅವಮಾನ. ನಿಮ್ಮ ದೇಶದ ಬಗ್ಗೆ ನಿರ್ಧಾರ ತಗೊಳ್ಳೋ ಯೋಗ್ಯತೆ ನಿಮಗಿಲ್ಲ ಅಂತ ಮುಖಕ್ಕೆ ಹೊಡೆದ ಹಾಗೆ ಹೇಳಿದಂತಿತ್ತು ಅವರ ಅಹಂಕಾರ. ಹಾಗಿದ್ರೆ ಈ ಅವಮಾನಕ್ಕೆ ಭಾರತ ಸುಮ್ಮನೆ ಕೂರುತ್ತಾ? ಸಾಧ್ಯವೇ ಇಲ್ಲ. ಉತ್ತರ ಹೇಗಿತ್ತು ಗೊತ್ತಾ? ಇಡೀ ದೇಶವೇ ಒಂದಾಗಿ ಗರ್ಜಿಸಿತು. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ನಡೆಯುತ್ತೆ. ಆ ಕಾಲದಲ್ಲಿ ಕಾಂಗ್ರೆಸ್, ಮುಸ್ಲಿಂ ಲೀಗ್, ಹಿಂದೂ ಮಹಾಸಭಾ ಇವುಗಳ ಮಧ್ಯೆ 1000 ಭಿನ್ನಾಭಿಪ್ರಾಯಗಳು. ಆದರೆ ಈ ಒಂದು ವಿಷಯದಲ್ಲಿ ಅವರೆಲ್ಲ ಒಂದಾದ್ರು. ತಮ್ಮ ತಮ್ಮ ಜಗಳಗಳನ್ನೆಲ್ಲ ಬದಿಗಿಟ್ಟು ಒಬ್ಬ ಸಾಮಾನ್ಯ ಶತ್ರುವಿನ ವಿರುದ್ಧ ಒಗ್ಗಟ್ಟಾದ್ರು. ಭಾರತದ ರಾಜಕೀಯ ಇತಿಹಾಸದಲ್ಲಿ ಇದು ನಿಜಕ್ಕೂ ಒಂದು ಅಪರೂಪದ ಕ್ಷಣ. ಈ ಒಗ್ಗಟ್ಟಿಗೆ ಒಂದು ಧ್ವನಿ ಬೇಕಿತ್ತು ಅಲ್ವಾ? ಇಡೀ ದೇಶಕ್ಕೆ ಒಂದೇ ಘೋಷಣೆ ಬೇಕಿತ್ತು. ಅದು ಸಿಕ್ಕೇ ಬಿಡ್ತು, ಕೇವಲ 3 ಪದಗಳಲ್ಲಿ. ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ದೇಶದ ಮೂಲೆ ಮೂಲೆಯಲ್ಲೂ ಮೊಳಗಿದ ಆ ಘೋಷಣೆನೇ ಸೈಮನ್ ಗೋ ಬ್ಯಾಕ್. ಆದರೆ ಈ ಪ್ರತಿಭಟನೆಗಳು ಶಾಂತಿಯುತವಾಗೇ ಉಳಿಯಲಿಲ್ಲ. ಎಲ್ಲವೂ ಒಂದು ದುರಂತದ ಕಡೆಗೆ ತಿರುಗಿತು. ಇಡೀ ದೇಶದ ಗಮನ ಇದ್ದಕ್ಕಿದ್ದ ಹಾಗೆ ಲಾಹೋರ್ ಕಡೆಗೆ ಹೋಯಿತು. ಯಾಕಂದ್ರೆ ಅಲ್ಲಿ ಜನರ ಸಿಟ್ಟು ಕಟ್ಟೆ ಒಡೆದು ಹರಿಯೋ ಸ್ಥಿತಿಯಲ್ಲಿತ್ತು. ನೋಡಿ, ಪರಿಸ್ಥಿತಿ ಎಷ್ಟು ಬೇಗ ಕೈಮೀರಿ ಹೋಯಿತು ಅಂತ. ಅಕ್ಟೋಬರ್ 1928 ಪಂಜಾಬ್ ಕೇಸರಿ ಲಾಲಾ ಲಜಪತ್ ರಾಯ್ ಅವರು ಒಂದು ಶಾಂತಿಯುತ ಪ್ರತಿಭಟನೆ ನಡೆಸ್ತಿದ್ರು. ಆದರೆ ಪೊಲೀಸರು ಅದಕ್ಕೆ ಉತ್ತರ ಕೊಟ್ಟಿದ್ದು ಲಾಠಿಗಳಿಂದ. ಕ್ರೂರವಾಗಿ ಲಾಠಿ ಚಾರ್ಜ್ ಮಾಡಿದ್ರು. ಆ ಏಟುಗಳಿಂದ ಲಾಲಾ ಲಜಪತ್ ರಾಯ್ ಅವರಿಗೆ ತೀವ್ರ ಗಾಯಗಳಾಗಿ ಕೆಲವೇ ವಾರಗಳಲ್ಲಿ ಅವರು ತೀರ್ಕೊಂಡ್ರು. ಆ ಸಾವು ಇಡೀ ದೇಶವನ್ನೇ ಬೆಚ್ಚಿಬೀಳಿಸಿತು. ಇದೇ ಘಟನೆ ಭಗತ್ ಸಿಂಗ್ ಮತ್ತು ಅವರಂಥ ಕ್ರಾಂತಿಕಾರಿಗಳ ರಕ್ತವನ್ನ ಕುದಿಸಿದ್ದು. ರಾಜಕೀಯ ಪ್ರತಿಭಟನೆ ಈಗ ಸೇಡಿನ ಹೋರಾಟವಾಗಿ ಬದಲಾಗಿತ್ತು. ಇಷ್ಟೆಲ್ಲ ಆದ್ಮೇಲೆ ಇಡೀ ದೇಶವೇ ಪ್ರತಿಭಟನೆ ಮಾಡ್ತಿರ್ಬೇಕಾದ್ರೆ ಒಬ್ಬ ದೊಡ್ಡ ನಾಯಕನ ಪ್ರಾಣವೇ ಹೋಗಿರುವಾಗ ಆ ಕಮಿಷನ್ ಸುಮ್ಮನಾಗ್ಬೇಕಿತ್ತಲ್ವಾ? ಆದ್ರೆ ಇಲ್ಲ, ಅವರಿಗೆ ಯಾವುದರ ಪರಿವೆಯೂ ಇರಲಿಲ್ಲ. ಅವರು ತಮ್ಮ ಕೆಲಸವನ್ನ ಮುಂದುವರಿಸಿದ್ರು. 1929ರಲ್ಲೇ ತಮ್ಮ ವರದಿಯನ್ನ ಪ್ರಕಟಿಸೇ ಬಿಟ್ರು. ಹಾಗಿದ್ರೆ ಏನಿತ್ತು ಆ ವಿವಾದಾತ್ಮಕ ರಿಪೋರ್ಟ್ನಲ್ಲಿ? ಕೆಲವು ವಿಷಯಗಳು ನೋಡಕ್ ಚೆನ್ನಾಗಿದ್ವು. ಉದಾಹರಣೆಗೆ, ಪ್ರಾಂತ್ಯಗಳಿಗೆ ಅಂದರೆ ರಾಜ್ಯಗಳಿಗೆ ಹೆಚ್ಚು ಅಧಿಕಾರ ಕೊಡೋಣ ಅಂದಿದ್ರು. ಸರಿ, ಇದು ಒಳ್ಳೆಯದೇ. ಆದರೆ ಅಸಲಿ ಅಧಿಕಾರ ಇರೋದು ಸೆಂಟ್ರಲ್ ಅಲ್ವಾ? ಆ ಕೇಂದ್ರ ಸರ್ಕಾರ ಮಾತ್ರ ಪೂರ್ತಿಯಾಗಿ ಬ್ರಿಟಿಷರ ಕೈಯಲ್ಲೇ ಇರಬೇಕು ಅಂತ ಹೇಳಿದ್ರು. ಅಂದ್ರೆ ನಿಜವಾದ ಪವರ್ ಅವರಲ್ಲೇ ಇರುತ್ತೆ. ಅಷ್ಟೇ ಅಲ್ಲ, ಕೋಮುವಾರು ಪ್ರಾತಿನಿಧ್ಯವನ್ನ ಮುಂದುವರಿಸೋಣ ಅಂದ್ರು. ಅಂದ್ರೆ ಅವರ ಹಳೆ ಒಡೆದು ಆಳುವ ನೀತಿಗೆ ಯಾವುದೇ ಬದಲಾವಣೆ ಇರಲಿಲ್ಲ. ಒಟ್ನಲ್ಲಿ ಇದು ಏನೋ ಕೊಡೋ ಹಾಗೆ ಮಾಡಿ ಏನೂ ಕೊಡದೆ ಹಾಗೆ ಇದ್ದ ಒಂದು ವರದಿ.
ಆದರೆ ಈಗ ಭಾರತ ಬ್ರಿಟಿಷರು ಏನೋ ಕೊಡ್ತಾರೆ ಅಂತ ಕಾಯೋ ಸ್ಥಿತಿಯಲ್ಲಿ ಇರಲಿಲ್ಲ. ಆ ಕಾಲ ಮುಗಿದೋಗಿತ್ತು. ಸೈಮನ್ ಕಮಿಷನ್ ರಿಪೋರ್ಟ್ಗೆ ಭಾರತದ ಉತ್ತರ ಚರ್ಚೆ ಆಗಿರಲಿಲ್ಲ. ಅದೊಂದು ಸ್ಪಷ್ಟ ಖಡಕ್ ಉತ್ತರವಾಗಿತ್ತು. ಭಾರತದ ಉತ್ತರ 3 ಹಂತಗಳಲ್ಲಿ ಬಂತು. ಸ್ಟೆಪ್ 1, 1928ರಲ್ಲಿ ಬಂದ ನೆಹರು ರಿಪೋರ್ಟ್. ನಮ್ಮ ದೇಶಕ್ಕೆ ಸಂವಿಧಾನ ಬರೆಯೋಕ್ಕೆ ನಮ್ಗೆ ಗೊತ್ತೋ, ನಿಮ್ಮ ಸಹಾಯ ಬೇಕಿಲ್ಲ ಅಂತ ಬ್ರಿಟಿಷರಿಗೆ ನೇರವಾಗಿ ಹೇಳಿದ ಹಾಗೆ ಇತ್ತು ಅದು. ಸ್ಟೆಪ್ 2, 1929ರ ಲಾಹೋರ್ ಕಾಂಗ್ರೆಸ್ ಅಧಿವೇಶನ. ಇದೊಂದು ಐತಿಹಾಸಿಕ ಅಧಿವೇಶನ. ಮತ್ತು ಕೊನೆಯದಾಗಿ ಸ್ಟೆಪ್ 3, ಪೂರ್ಣ ಸ್ವರಾಜ್ಯದ ಘೋಷಣೆ. ಇಲ್ಲಿಂದ ಮುಂದೆ ಗುರಿ ಸಂಪೂರ್ಣವಾಗಿ ಬದಲಾಯಿತು. ಬ್ರಿಟಿಷರ ಕೆಳಗೆ ಅಧಿಕಾರ ಕೇಳೋದು ನಿಂತೋಯಿತು. ಈಗ ಬೇಕಾಗಿದ್ದು ಒಂದೇ, ಸಂಪೂರ್ಣ ಸ್ವಾತಂತ್ರ್ಯ. ಇಲ್ಲೇ ನೋಡಿ ಅಸಲಿ ವ್ಯಂಗ್ಯ ಇರೋದು. ಸೈಮನ್ ಕಮಿಷನ್ ಅವರು ತಮ್ಮ ರಿಪೋರ್ಟನ್ನು ಅಧಿಕೃತವಾಗಿ ರಿಲೀಸ್ ಮಾಡುವಷ್ಟರಲ್ಲಿ ಭಾರತ ಆಟವನ್ನೇ ಬದಲಾಯಿಸಿಬಿಟ್ಟಿತ್ತು. ಪೂರ್ಣ ಸ್ವರಾಜ್ಯವನ್ನೇ ನಮ್ಮ ಗುರಿ ಅಂತ ಘೋಷಿಸಿದ ಮೇಲೆ ಸೈಮನ್ ಕಮಿಷನ್ ರಿಪೋರ್ಟ್ಗೆ ಯಾವ ಬೆಲೆಯೂ ಇರಲಿಲ್ಲ. ಅದು ಸಂಪೂರ್ಣವಾಗಿ ಅಪ್ರಸ್ತುತವಾಗಿ ಹೋಯಿತು. ಯಾರಿಗೂ ಬೇಡವಾದ ಒಂದು ಹಳೆಯ ಕಾಗದದಂತಾಗಿತ್ತು. ಹಾಗಿದ್ರೆ ಬ್ರಿಟಿಷರು ಮಾಡಿದ ಈ ದೊಡ್ಡ ತಪ್ಪಿನಿಂದ ಕೊನೆಗೆ ಆಗಿದ್ದೇನೋ? ಒಂದನೇದಾಗಿ, ಬ್ರಿಟಿಷರ ಮೇಲೆ ಭಾರತೀಯರಿಗಿದ್ದ ಸ್ವಲ್ಪನಾದರೂ ನಂಬಿಕೆ ಸಂಪೂರ್ಣವಾಗಿ ಹೊರಟೋಯ್ತು. ಎರಡನೇದಾಗಿ, ವಿಚಿತ್ರ ಅಂದ್ರೆ ಬೇರೆ ಬೇರೆ ದಾರಿಯಲ್ಲಿದ್ದ ಭಾರತದ ಎಲ್ಲಾ ರಾಜಕೀಯ ಪಕ್ಷಗಳನ್ನ ಇದು ಒಗ್ಗೂಡಿಸ್ತು. ಮೂರನೇದಾಗಿ, ಇದು ಭಗತ್ ಸಿಂಗ್ರಂಥ ಹೊಸ ಪೀಳಿಗೆಯ ಕ್ರಾಂತಿಕಾರಿಗಳಿಗೆ ದೊಡ್ಡ ಪ್ರೇರಣೆಯಾಯಿತು. ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ, ಭಾರತದ ಸ್ವಾತಂತ್ರ್ಯದ ಹೋರಾಟವನ್ನ ಇದು ಆಕ್ಸಲರೇಟ್ ಮಾಡ್ತು. ಅಂದ್ರೆ ಪೂರ್ಣ ಸ್ವಾತಂತ್ರ್ಯದ ಗುರಿಯನ್ನ ಇನ್ನಷ್ಟು ಹತ್ರ ತಂತು. ಇದೆಲ್ಲ ಒಂದು ಆಳವಾದ ಯೋಚನೆಗೆ ನಮ್ಮನ್ನ ತಳ್ಳುತ್ತೆ. ಬ್ರಿಟಿಷರು ಸೈಮನ್ ಕಮಿಷನ್ ತಂದಿದ್ಯಾಕೆ? ಭಾರತದ ಮೇಲೆ ತಮ್ಮ ಹಿಡಿತವನ್ನ ಇನ್ನೂ ಗಟ್ಟಿ ಮಾಡ್ಕೊಡೋಕೆ. ಆದ್ರೆ ಆಗಿದ್ದೇನೋ ಅದಕ್ಕೆ ಉಲ್ಟಾ, ಅದು ಅವರ ಆಡಳಿತದ ಅಂತ್ಯವನ್ನೇ ಬೇಗ ಬರೋ ಹಾಗೆ ಮಾಡ್ತು. ಹಾಗಿದ್ರೆ ಯೋಚನೆ ಮಾಡಿ, ಒಂದೇ ಒಂದು ರಾಜಕೀಯ ತಪ್ಪು, ಒಂದೇ ಒಂದು ಅಹಂಕಾರದ ನಿರ್ಧಾರ ನಿಜವಾಗಿಯೂ ಒಂದು ದೇಶದ ಹಣೆಬರಹವನ್ನೇ ಶಾಶ್ವತವಾಗಿ ಬದಲಾಯಿಸಬಲ್ಲದೆ? ಇನ್ನೂ ಈ ತರಹ ಹೆಚ್ಚು ವಿಡಿಯೋಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಅನಿಸಿಕೆನ ಕೆಳಗಡೆ ಕಮೆಂಟ್ ಮಾಡಿ. ಹೌದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.